ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಆನ್ಲೈನ್ ತರಗತಿಗೆ ಹಾರ್ದಿಕ ಸ್ವಾಗತ. ಮಕ್ಕಳೇ, ನಾವೀಗಾಗಲೇ ಪೂರಕ ಪಾಠವಾಗಿರುವಂತಹ ಗಾಢ ಕತ್ತಲು ಮತ್ತು ಗುಮ್ಮಗಳು ಅಂತ ಹೇಳುವಂತಹ ಪಾಠದ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಪಾಠವನ್ನು ಅರ್ಧ ತಿಳ್ಕೊಂಡಿದ್ದೀವಿ. ಈಗ ಮುಂದಿನ ಭಾಗವನ್ನು ನಾವು ತಿಳ್ಕೊಳ್ಳೋಣ. ಈಗಾಗಲೇ ವಿಜಯಶ್ರೀ ಹಾಲಾಡಿಯವರು ತಮ್ಮ ಚಿಕ್ಕಂದಿನ ವಯಸ್ಸಿನಲ್ಲಿ ಯಾವ ರೀತಿ ಗುಮ್ಮನಿಗೆ ಭಯ ಪಡ್ತಾ ಇದ್ರು, ಅವರ ಜೀವನ ಶೈಲಿ ಯಾವ ಥರ ಇತ್ತು, ಅಜ್ಜಿಯ ಜೊತೆ ಸರಿಯಾಗಿ 9 ಗಂಟೆಗೆ ಮಲಗ್ತಾ ಇರುವಂಥದ್ದು, ಬೆಳಿಗ್ಗೆ 6 ಗಂಟೆಗೆ ಎದ್ದೇಳುವಂಥದ್ದು, ಈ ವಿಷಯವನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ನಾವು ಮುಂದುವರಿದ ಭಾಗದಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅಜ್ಜಿ ಹೇಳುತ್ತಿದ್ದರು, ಒಂದು ಸಲ ದಟ್ಟ ಕತ್ತಲಿನ ಅಮಾವಾಸ್ಯೆಯ ರಾತ್ರಿಯಲ್ಲಿ ಒಂದು ಗುಮ್ಮ ಮನೆ ಎದುರಿನ ತೆಂಗಿನ ಮರದಲ್ಲೇ ಕುಳಿತು ಕೂಗಲು ಶುರು ಮಾಡಿತಂತೆ. ದಟ್ಟವಾಗಿರುವಂತಹ ಕತ್ತಲು, ಗಾಢವಾಗಿರುವಂತಹ ಕತ್ತಲು ಆವರಿಸಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಕತ್ತಲಲ್ಲಿ ಒಂದು ಮನೆಯ ಹತ್ತಿರದಲ್ಲೇ ಇರುವಂತಹ, ಮನೆಯ ಎದುರುಗಡೆ ಇರುವಂತಹ ಒಂದು ತೆಂಗಿನ ಮರದಲ್ಲಿ ಏನಾಗಿತ್ತು, ಒಂದು ಗುಮ್ಮ ಕೂಗಿ ಏನಾಗ್ತಾ ಇತ್ತು, ಕುಳಿತು ಕೂಗಲು ಶುರು ಮಾಡ್ತಾ ಇತ್ತು. ತೆಂಗಿನ ಮರದಲ್ಲೇ ಮನೆ ಎದುರು ಇರುವಂತಹ ಕತ್ತಲಲ್ಲಿ ಅದು ಕಾಣ್ತಾ ಇರಲಿಲ್ಲ, ಅದು ಕೂಗುವುದಷ್ಟೇ ಅವರಿಗೆ ಕೇಳ್ತಾ ಇತ್ತು. ಯಾವ ರೀತಿ ಅಂತ ಅದು ಕೂಗುವಂಥದ್ದು ಶುರು ಮಾಡುತ್ತೆ. ಆಗ ಮನೆಯಲ್ಲಿದ್ದದ್ದು ಅಜ್ಜಿಯೊಬ್ಬರೇ. ಅಜ್ಜಿ ಏನು ಹೇಳ್ತಾ ಇದ್ದಾರೆ, ನಾನು ಒಬ್ಬಳೇ ಇದ್ದಾಗ ಆ ಮನೆ ಎದುರಲ್ಲಿರುವಂತಹ ಗುಮ್ಮ ಮನೆ ಎದುರಲ್ಲಿ ಆ ತೆಂಗಿನ ಗರಿಯ ಮೇಲೆ ಅಥವಾ ತೆಂಗಿನ ಮರದಲ್ಲಿ ಕೂತ್ಕೊಂಡು ಅದು ಜೋರಾಗಿ ಶಬ್ದ ಮಾಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅವರವಾಗ ಒಬ್ಬರೇ ಇದ್ದಿದ್ದು. ಈ ಗುಮ್ಮ ಮನೆಯ ಮೇಲೆ ಬಂದು ಕುಳಿತು ಕೂಗಿದ್ದಾರೆ ಎಂದು ಯೋಚಿಸಿ ಅಜ್ಜಿಗೆ ಭಯವಾಗಿತ್ತು. ಆ ಮನೆ ಎದುರುಗಡೆ ತೆಂಗಿನ ಮರದಲ್ಲಿ ಕೂತಿರುವಂತಹ ಗುಮ್ಮ ನಮ್ಮ ಮನೆಯ ಮಹಡಿಯ ಮೇಲೆ ಬಂದು ಕೂಗಿದ್ರೆ ಅಂತ ಹೇಳುವಂತಹ ಒಂದು ಭಯ ಆವಾಗ ಯಾರಿಗೆ ಕಾಡ್ತಾ ಇತ್ತು, ಅಜ್ಜಿಗೆ ಈ ರೀತಿ ಯೋಚನೆ ಶುರುವಾಗ್ತಾ ಭಯ ಆಗ್ತಾ ಇತ್ತು. ಹಾಗೆ ಮನೆ ಮೇಲೆ ಗುಮ್ಮ ಬಂದು ಕುಳಿತರೆ ಅದು ಅಪಶಕುನ ಎಂದು ನಂಬಿಕೆ. ಹಿಂದಿನ ಕಾಲದಲ್ಲಿ ಮನೆಯ ಮೇಲೆ ಆ ಒಂದು ಅಥವಾ ಮನೆಯ ಮುಂದೆ ಬಂದು ಆ ಒಂದು ಗುಮ್ಮ ಕೂಗಿದರೆ, ಗೂಬೆ ಕೂಗಿದರೆ ಅದು ಅಪಶಕುನ ಅಂತ ಹೇಳುವಂಥ ಒಂದು ಮೂಢನಂಬಿಕೆ ಅಥವಾ ಈ ರೀತಿ ನಂಬಿಕೆ ಇತ್ತು. ಆ ಗುಮ್ಮನನ್ನು ಓಡಿಸಿ ಬಿಡುವ ಎಂದರೆ ಆ ಕತ್ತಲಲ್ಲಿ ಅದು ಅಸಾಧ್ಯ. ಆ ಗಾಢವಾಗಿರುವಂತಹ ಕತ್ತಲಲ್ಲಿ ಆ ಗುಮ್ಮನನ್ನು ಓಡಿಸಿ ಬಿಡೋಣ ಅಂತ ಹೇಳಿದ್ರೆ ಅದು ಯಾವ ಒಂದು ತೆಂಗಿನ ಮರದಲ್ಲಿ ಕೂತಿದೆಯೋ ಕಾಣ್ತಾ ಇರಲಿಲ್ಲ. ಅದು ಕೂಡ ಅಸಾಧ್ಯವಾಗಿರುವಂತಹ ವಿಚಾರವಾಗಿತ್ತು ಅಥವಾ ಮಾತಾಗಿತ್ತು. ಕೊನೆಗೆ ಗಟ್ಟಿ ನಿರ್ಧಾರ ಮಾಡಿದರಂತೆ. ಕೊನೆಗೆ ತುಂಬಾ ಧೈರ್ಯವಾಗಿ ಒಂದು ನಿರ್ಧಾರವನ್ನ ಆ ಒಂದು ಅಜ್ಜಿ, ವಿಜಯವರ ಅಜ್ಜಿ ತಗೊಳ್ತಾರಂತೆ. ಬೇಕಾದರೆ ಆ ಗುಮ್ಮ ಮನೆ ಮಾಡಿನ ಮೇಲೆ ಕುಳಿತು ಕೂಗಲಿ, ತಾನೇನೂ ಹೆದರುವುದಿಲ್ಲ. ಆ ಗುಮ್ಮ ಬಂದು ನಮ್ಮ ಮನೆಯ ಮೇಲೆ ಕೂತ್ಕೊಂಡು ಕೂಗಿದ್ರು ಕೂಡ ನಾನು ಅದಕ್ಕೆ ಹೆದರಲ್ಲ ಅಂತ ಹೇಳುವಂಥ ಒಂದು ನಿರ್ಧಾರವನ್ನ ಗಟ್ಟಿಯಾಗಿ ಧೈರ್ಯವಾಗಿ ಅವರು ಈ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ, ಯೋಚನೆ ಮಾಡ್ತಾರೆ. ಅಪಶಕುನ ಮುಂತಾದುವೆಲ್ಲ ಸುಳ್ಳು. ನಮ್ಮ ನಡೆನುಡಿ ಸರಿ ಇದ್ದರೆ, ಒಳ್ಳೆತನವಿದ್ದರೆ ಯಾವ ಕೆಟ್ಟದ್ದು ಘಟಿಸುವುದಿಲ್ಲ ಎಂದು ಧೈರ್ಯ ಮಾಡಿ ರಾತ್ರಿ ಕಳೆದರಂತೆ. ಅಪಶಕನ ಅಂತ ಹೇಳುವಂಥದ್ದು ಇದೆಲ್ಲ ಸುಳ್ಳು. ನಮ್ಮ ನಡೆ ನುಡಿ ಅಥವಾ ನಮ್ಮಲ್ಲಿ ಒಳ್ಳೆತನ ಇದ್ರೆ, ಇದೆಲ್ಲ ಸರಿಯಾಗಿ ಇದ್ರೆ ಯಾವುದು ಕೂಡ ಕೆಟ್ಟದು ಆಗುವುದಿಲ್ಲ ಅಥವಾ ಘಟಿಸುವುದಿಲ್ಲ ಎಂದು ಧೈರ್ಯ ಮಾಡಿ ಆ ಒಂದು ರಾತ್ರಿಯನ್ನವರು ಏನ್ ಮಾಡ್ತಾರೆ, ನಿರ್ಭಯವಾಗಿ ಕಳೀತಾರೆ. ಯಾರು? ವಿಜಯವರ ಅಜ್ಜಿಯವರು. ಇದನ್ನು ಕೇಳಿದಾಗ ವಿಜಿಗೆ ಪಕ್ಕದ ತೋಟದಲ್ಲಿ ಗುಮ್ಮ ಕೂಗಿದರೆ ಇಷ್ಟು ಭಯಾನಕವಾಗಿ ಕೇಳಿಸುತ್ತದೆ, ಇನ್ನು ಮನೆ ಮೇಲೆ ಕುಳಿತು ಕೂಗಿದರೆ ಏನು ಮಾಡುವುದಪ್ಪ ಎಂದು ಚಿಂತೆಯಾಯಿತು. ಇದನ್ನ ಅಜ್ಜಿ ಹೇಳಿರುವಂತಹ ಮಾತನ್ನ ವಿಜಿಯವರಿಗೆ ಕೇಳಿದಾಗ ಏನಾಗುತ್ತೆ, ಪಕ್ಕದ ತೋಟದಲ್ಲೇ ಆ ಒಂದು ಗುಮ್ಮ ಕೂಗಿದ್ರೆ ಅಥವಾ ಗೂಗೆ ಕೂಗಿದ್ರೆ ತುಂಬಾ ಭಯಾನಕವಾಗಿರುತ್ತೆ. ಒಂದು ಭಯವನ್ನ ನಿರ್ಮಾಣವಾಗಿರುವಂತಹ ವಾತಾವರಣ ಆ ಒಂದು ಗುಮ್ಮ ಕೂಗುವಂತಹ ಶಬ್ದದಲ್ಲಿ ಇರುತ್ತೆ. ಇನ್ನು ಮನೆ ಮೇಲೆ, ಮಹಡಿಯ ಮೇಲೆ ಬಂದು ಕೂಗಿದ್ರೆ, ಮನೆಯಲ್ಲಿ ಮೇಲೆ ಬಂದು ಮನೆಯ ಮಹಡಿಯ ಮೇಲೆ ಬಂದು ಕೂಗಿದ್ರೆ ಏನು ಮಾಡುವುದಪ್ಪ ಅಂತ ಹೇಳಿ ಯೋಚನೆಯನ್ನ ಮಾಡ್ತಾರೆ. ಒಂದು ರೀತಿಯ ಚಿಂತೆ ಯಾರಿಗೆ ಆಗುತ್ತೆ, ವಿಜಿಯವರಿಗೆ ಆಗುತ್ತೆ. ಅವಳಿಗೆ ತಡವಾಗಿ ತಿಳಿದ ಇನ್ನೊಂದು ಸ್ವಾರಸ್ಯದ ವಿಷಯವೆಂದರೆ ಆಚೆ ಮನೆ ದೊಡ್ಡಮ್ಮನೇ ಕೆಲವೊಮ್ಮೆ ಗುಮ್ಮನಾಗುತ್ತಿದ್ದರು ಎಂಬುದು. ತುಂಬಾ ಸ್ವಾರಸ್ಯ. ಅವರಿಗೆ ಗೊತ್ತಿರದೇ ಇರುವಂತಹ ಒಂದು ವಿಷಯ ಅವರು ವಿಜಿ ದೊಡ್ಡವಳಾದ್ಮೇಲೆ ಗೊತ್ತಾಗುತ್ತೆ. ಯಾವ ವಿಷಯ ಅದು? ಆಚೆ ಮನೆಯಲ್ಲಿರುವಂತಹ ದೊಡ್ಡಮ್ಮನೇ
ಗುಮ್ಮನ ಹಾಗೆ ಇರುತ್ತಾ ಇದ್ರು, ಅಂದರೆ ಗುಮ್ಮನ ಆಗ್ತಾ ಇದ್ರು, ಅಂದರೆ ಗುಮ್ಮನ ರೀತಿ, ಗೂಬೆಯ ರೀತಿ ಅಂತ ಹೇಳಿ ಆ ಒಂದು ಶಬ್ದವನ್ನ ಮಾಡ್ತಾ ಇದ್ರು. ವಿಜಿ ಅತ್ತು ಹಠ ಮಾಡಿದಾಗೆಲ್ಲ ಆಚೆ ಮನೆ ದೊಡ್ಡಮ್ಮ ಅವರ ಮನೆಯಿಂದಲೇ ಮಕ್ಕಳು ಹಠ ಮಾಡಿದರೆ ಗುಮ್ಮ ಬರುತ್ತದೆ ಈಗ ಎನ್ನುತ್ತಿದ್ದರು. ವಿಜಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರು ಹಠ ಮಾಡಿದಾಗ ಏನ್ ಮಾಡ್ತಾ ಇದ್ರು, ಆಚೆ ಮನೆ ದೊಡ್ಡಮ್ಮ ಅವರ ಮನೆಯಿಂದಲೇ ಏನ್ ಮಾಡ್ತಾ ಇದ್ರು, ಮಕ್ಕಳು ಹಠ ಮಾಡಿದಾಗ ಅವರ ಪಕ್ಕದ ಮನೆಯವರು, ಸಂಬಂಧಿಕರು, ನೆರೆಹೊರೆಯವರು, ಚಿಕ್ಕ ಮಕ್ಕಳೆಲ್ಲ ಹಠ ಮಾಡಿ ಊಟ ಮಾಡದೇ ಇದ್ದಾಗ ಅಥವಾ ಗಲಾಟೆ ಮಾಡಿದಾಗ ಗುಮ್ಮನ ರೀತಿಯಲ್ಲಿ ಶಬ್ದವನ್ನ ಮಾಡ್ತಾ ಇದ್ರು. ಗುಮ್ಮ ಬರುತ್ತದೆ ಅಂತ ಹೇಳುವಂಥದ್ದನ್ನು ಅವರು ಹೇಳ್ತಾ ಇದ್ರು. ಮತ್ತೆ ಹೇಳಿ ಸ್ವಲ್ಪ ಹೊತ್ತಿಗಾಗಲೇ ಏನ್ ಮಾಡ್ತಾ ಇದ್ರು, ಗುಮ್ಮಗಳು ಹೋಗ್ತಾ ಇದ್ರು. ಆ ಗುಮ್ಮಕ್ಕೆ ಹೋಗ್ತಾ ಇರೋದು ಯಾರು, ಈ ದೊಡ್ಡ ಮನೆ, ವಿಜಯ ದೊಡ್ಡ ಮನೆ ಅಂತ ಹೇಳಿ ಶಬ್ದವನ್ನ ಮಾಡಿ ಅವರಿಗೆ ಭಯಪಡಿಸ್ತಾ ಇದ್ರು. ಅವರು ಊಟ ಮಾಡಲಿ, ಮಕ್ಕಳೆಲ್ಲ ಅವರು ಊಟ ಮಾಡಬೇಕು ಅಂತ ಹೇಳಿ ಭಯಕ್ಕಾದ್ರೂ ಊಟ ಮಾಡಲಿ, ನಿದ್ದೆ ಮಾಡಲಿ ಈ ರೀತಿ ಶಬ್ದವನ್ನ ಮಾಡ್ತಾ ಇದ್ರು. ವಿಜಿ ಹೆದರಿಕೊಂಡು ಮುಸುಕು ಹಾಕಿ ಮಲಗಿ ಅಲ್ಲೇ ನಿದ್ದೆ ಹೋಗುತ್ತಿದ್ದಳು. ಈ ಶಬ್ದವನ್ನ ದೊಡ್ಡಮ್ಮ ಮಾಡಿದಾಗ ಈ ಗುಮ್ಮ ಬಂತು ಅಂತ ಹೇಳಿ ಹೆದರಿ ಏನ್ ಮಾಡ್ತಾ ಇದ್ರು, ವಿಜಿ ಆ ಒಂದು ಕಂಬಳಿಯನ್ನ ಹೊದ್ದು ಅಥವಾ ಮಲಗಲಿಕ್ಕೆ ಉಪಯೋಗ ಮಾಡುವಂತಹ ಯಾವುದೇ ಒಂದು ವಸ್ತುಗಳು ಏನಿರುತ್ತೆ, ಬಟ್ಟೆಯಲ್ಲಿ ನೇಯ್ದಿರುವಂತಹ ಬಟ್ಟೆಗಳು ಇರ್ಬೋದು ಅಥವಾ ಕಂಬಳಿ ಇರ್ಬೋದು, ಅದನ್ನ ಹೊದ್ದು ಬಿಟ್ಟು ಏನ್ ಮಾಡ್ತಾ ಇದ್ರು, ಅವರು ವಿಜಿ ಭಯ ಪಟ್ಕೊಂಡು ಬೇಗನೆ ಮಲಗ್ತಾ ಇದ್ರು, ನಿದ್ದೆಯನ್ನ ಮಾಡ್ತಾ ಇದ್ರು. ಕೆಲವೊಮ್ಮೆ ದೊಡ್ಡಮ್ಮನೇ ಗುಮ್ಮನ ಹಾಗೆ ಏನ್ ಮಾಡ್ತಾ ಇದ್ರು, ಅಂತ ಕೂಗ್ತಾ ಇದ್ರು. ಈ ರೀತಿ ಶಬ್ದವನ್ನ ಮಾಡಿ ದೊಡ್ಡಮ್ಮನೇ ಕೂಗ್ತಾ ಇದ್ರು ಎಂದು ಈ ವಿಷಯ ಯಾರಿಗೆ ಗೊತ್ತಾಗುತ್ತೆ, ಸ್ವಲ್ಪ ದೊಡ್ಡವಳಾದ್ಮೇಲೆ, ಸುಮಾರು 8-9ನೇ ತರಗತಿಯಲ್ಲಿ ಓದುವಂತಹ ಒಂದು ವಯಸ್ಸಿನಲ್ಲಿ ವಿಜಿಗೆ ಈ ಒಂದು ಸತ್ಯ ತಿಳಿಯುತ್ತೆ. ಸ್ವಲ್ಪ ಬೆಳೆದು ದೊಡ್ಡವಳಾಗಿ ಗುಮ್ಮನ ಹೆದರಿಕೆ ದೂರಾದ ನಂತರ ಕಗ್ಗತ್ತಲ ರಾತ್ರಿಗಳಲ್ಲಿ ಎಲ್ಲಿಗಾದರೂ ಹೋಗುವುದು ವಿಜಿಗೆ ಇಷ್ಟವಾಗತೊಡಗಿತು. ಸ್ವಲ್ಪ ಬೆಳೆದು ದೊಡ್ಡವಳಾದ್ಮೇಲೆ ವಿಜಿಗೆ ಏನಾಗುತ್ತೆ, ಗುಮ್ಮನ ಹೆದರಿಕೆ, ಆ ಒಂದು ಗೂಬೆ ಅಂತ ಹೇಳುವಂಥದ್ದು ವಿಷಯ ಗೊತ್ತಾಗಿ ಏನಾಗುತ್ತೆ, ಭಯ ದೂರ ಆಗ್ತಾ ಹೋಗುತ್ತೆ. ಕಗ್ಗತ್ತಲು ಇರಬೇಕಾದ್ರೆ ಕೂಡ, ಗಾಢವಾಗಿರುವಂತಹ ಕತ್ತಲು ಇರಬೇಕಾದ್ರೂ ಕೂಡ ಎಲ್ಲಿಗಾದ್ರೂ ಹೋಗ್ಬೇಕು ಅಂತ ಅನಿಸಿದ್ರೆ ಅವಳಿಗೆ ವಿಜಿಗೆ ಹೋಗುವಂಥದ್ದು ತುಂಬಾ ಇಷ್ಟವಾಗುತ್ತೆ. ಅಮ್ಮ, ದೊಡ್ಡಮ್ಮ, ವಿಜಿ, ತಂಗಿ ನೀಲಿಮಾ ಕೆಲವೊಮ್ಮೆ ಯಕ್ಷಗಾನಗಳಿಗೆ ಹೋಗುವುದಿತ್ತು. ಕೆಲವೊಂದ್ಸಲ ರಾತ್ರಿ ಹೊತ್ತಿನಲ್ಲಿ ಏನ್ ಮಾಡ್ತಾ ಇದ್ರು, ವಿಜಿಯವರು ತಮ್ಮ ಅಮ್ಮನ ಜೊತೆ, ಹಾಗೆ ದೊಡ್ಡಮ್ಮನ ಜೊತೆ, ತಂಗಿ ನೀಲಿಮಾನ ಜೊತೆ, ಹೀಗೆ ಎಲ್ಲರ ಜೊತೆ ಅವರು ಕೆಲವೊಂದ್ಸಲ ಯಕ್ಷಗಾನಗಳಿಗೆ ಹೋಗ್ತಾ ಇದ್ರು. ಯಕ್ಷಗಾನ ಅಂತ ಹೇಳುವಂಥದ್ದು ಒಂದು ಜಾನಪದ ಕಲೆ. ಅದರಲ್ಲೂ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ತೆಂಕುದಿಟ್ಟಿನ ಒಂದು ಶೈಲಿಯಲ್ಲಿ ಯಕ್ಷಗಾನ ಆಗುತ್ತೆ. ಹಾಗೆ ಉತ್ತರ ಕನ್ನಡದಲ್ಲಿ ಬಡಗುತಿಟ್ಟಿನ ಶೈಲಿಯಲ್ಲಿ ಯಕ್ಷಗಾನ ಆಗುತ್ತೆ. ಈ ಯಕ್ಷಗಾನದಲ್ಲಿ ಹಿಮ್ಮೇಳದವರು ಇರ್ತಾರೆ. ಹಿಮ್ಮೇಳದವರಂದ್ರೆ ಪದ್ಯವನ್ನ ಹಾಡುವವರು, ಭಾಗವತರು ಇರ್ತಾರೆ, ಹಾಗೆಯೇ ಮದ್ದಳೆಗಾರರು ಇರ್ತಾರೆ, ಹಾಗೆಯೇ ಚೆಂಡೆಯವರು ಇರ್ತಾರೆ, ಹಾಗೆಯೇ ಆ ಒಂದು ಶ್ರುತಿಯನ್ನ ಕೊಡುವುದಕ್ಕೆ ಹಾರ್ಮೋನಿಯಂ ಇದನ್ನ ಕೂಡ ಉಪಯೋಗ ಮಾಡುವವರು ಹಿಮ್ಮೇಳದಲ್ಲಿ ಇರ್ತಾರೆ. ಹಾಗೆಯೇ ಮುಮ್ಮೇಳದಲ್ಲಿ ಆ ಒಂದು ಪಾತ್ರವನ್ನ ಮಾಡುವವರು, ಈಗ ರಾಮಾಯಣದಲ್ಲಿ ರಾಮನ ಪಾತ್ರ, ರಾವಣನ ಪಾತ್ರ, ಇವರು ಕುಣಿದು ಆ ಒಂದು ಹಾಡಿಗೆ ಸರಿಯಾಗಿ ಅದಕ್ಕೆ ಮಾತನ್ನ ಆಡುವಂಥದ್ದು, ತಮ್ಮ ತಮ್ಮ ಪಾತ್ರಗಳನ್ನ ಅಭಿನಯಿಸ್ತಾ ಇದ್ರು. ಇದನ್ನ ಈ ಒಂದು ಯಕ್ಷಗಾನವನ್ನ ನೋಡುವುದಕ್ಕೆ ಏನ್ ಮಾಡ್ತಾ ಇದ್ರು, ಇವರು ಕೂಡ, ವಿಜಯವರು ಕೂಡ ತಮ್ಮ ಅಮ್ಮ, ದೊಡ್ಡಮ್ಮ, ತಂಗಿ ನೀಲಿಮಾ ಇವರ ಜೊತೆ ಹೋಗ್ತಾ ಇದ್ರು. ಅಕ್ಕಂದಿರು ಮನೆಗೆ ಬಂದಾಗಲೂ ಹೀಗೆ ರಾತ್ರಿ ಯಕ್ಷಗಾನಕ್ಕೆ ಹೋಗುತ್ತಿದ್ದರು. ಅವರ ಅಕ್ಕಂದಿರು ಕೂಡ ಮನೆಗೆ ಬಂದಿರುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು, ಇವರು ಯಕ್ಷಗಾನವನ್ನ ನೋಡುವುದಕ್ಕೆ ಹೋಗ್ತಾ ಇದ್ರು. ಆಗಿನ ಖುಷಿ ವರ್ಣಿಸಲು ಅಸಾಧ್ಯ. ಒಂದು ಬಾಲ್ಯದ ಜೀವನದ ಒಂದು ಸಮಯವನ್ನ ಅವರು ನೆನಪಿಸಿಕೊಂಡಾಗ ಆ ಒಂದು ಸಂತೋಷ ಅದನ್ನ ವರ್ಣಿಸ್ಲಿಕ್ಕೆ ಅಥವಾ ಬಣ್ಣಿಸ್ಲಿಕ್ಕೆ ಅಸಾಧ್ಯವಾಗಿದೆ. ಅಷ್ಟೊಂದು ಸಂತೋಷವನ್ನ ಪಡ್ತಾ ಇದ್ರು ಅಂತ ಹೇಳಿ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ, ವಿಜಿ, ಲೇಖಕಿಯಾಗಿರುವಂತಹ ವಿಜಯಶ್ರೀ ಹಾಲಾಡಿಯವರು ಹೇಳ್ತಾ ಇದ್ದಾರೆ. ಮಕ್ಕಳೇ, ಇವತ್ತಿನ ಈ ಒಂದು ಪದ್ಯವನ್ನ, ಈ ಒಂದು ಪಾಠವನ್ನ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ತರಗತಿಯಲ್ಲಿ ಏನ್ ಮಾಡೋಣ, ಇನ್ನಷ್ಟು ವಿಷಯಗಳನ್ನ ಈ ಒಂದು ಪಾಠದ ಮೂಲಕ ತಿಳ್ಕೊಳ್ಳೋಣ. ಧನ್ಯವಾದಗಳು.